ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಗೆ ಮೊದಲನೇ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಿರುವಂತಹ ರಘು ಅವರ ಬಗ್ಗೆ ಇವತ್ತಿನ ವಿಡಿಯೋ ಇದೆ. ಇವರ ಬಗ್ಗೆ ಸಿಕ್ಕಿರುವಂತಹ ಎಲ್ಲ ಇನ್ಫಾರ್ಮೇಶನ್ಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಟೈಮ್ ಅನ್ನ ಹಾಳು ಮಾಡದೇನೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಮ್ಯೂಟೆಂಟ್ ರಾಘು ಅಂತಾನೆ ಪಾಪ್ಯುಲರ್ ಆಗಿರುವಂತಹ ಇವರಿಗೆ ಜಿಮ್ ರಾಘು ಅನ್ನುವಂತಹ ಮತ್ತೊಂದು ಹೆಸರು ಕೂಡ ಇದೆ. ಆದ್ರೆ ಇವರ ನಿಜವಾದ ಹೆಸರೇನು ಅಂತ ನೋಡ್ತಾ ಹೋಗೋದಾದ್ರೆ, ಇವರ ನಿಜವಾದ ಹೆಸರು ರಾಘವೇಂದ್ರ ಅನ್ನೋದಾಗಿದೆ. ಪೂರ್ತಿ ಹೆಸರು ರಾಘವೇಂದ್ರ ಎಸ್ ಹೊಂಡದಕೆರೆ ಅನ್ನೋದಾಗಿರುವಂತದ್ದು. ಇವರು ಸೆಲೆಬ್ರಿಟಿ ಕೋಚ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇತ್ತೀಚಿನ ಕೆಲವೊಂದಿಷ್ಟು ವರ್ಷಗಳಿಂದ ಇವರು ನಟನೆಯಲ್ಲಿ ಸಾಕಷ್ಟು ಕಾಣಿಸ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಕಾಂತಾರ ಸಿನಿಮಾದಲ್ಲೂ ಕೂಡ ವಿಲನ್ ರೋಲ್ ಅಲ್ಲಿ ಇವರು ಕಾಣಿಸಿಕೊಂಡಿದ್ರು. ಮೂಲತಃ ಬೆಂಗಳೂರಿನವರಾದಂತಹ ರಘು ಅವರು ಅಥವಾ ಮ್ಯೂಟೆಂಟ್ ರಘು ಅವರು ಅಟ್ ಪ್ರೆಸೆಂಟ್ ಅಲ್ಲೂ ಕೂಡ ಬೆಂಗಳೂರಿನಲ್ಲೇನೆ ನೆಲೆಸಿದ್ದಾರೆ. ಹಾಗೇನೆ ಇವರು ರಾ ಪವರ್ ಲಿಫ್ಟರ್ ಅನ್ನುವಂತಹ ಒಂದು ಪಾಪ್ಯುಲಾರಿಟಿನ ಗಳಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಾಗಿ ಸೂಟ್ ಅಥವಾ ನೀ ರ್ಯಾಪ್ ಗಳನ್ನ ಯೂಸ್ ಮಾಡದೇನೆ ವೇಟ್ ಅನ್ನ ಲಿಫ್ಟ್ ಮಾಡ್ತಾ ಇದ್ರು ಇವರು. ಸೊ ಹೀಗಾಗಿನೇ ಇವರು ರಾ ಪವರ್ ಲಿಫ್ಟರ್ ಅಂತಾನೆ ಸಖತ್ ಪಾಪ್ಯುಲಾರಿಟಿನ ಗಳಿಸ್ಕೊಂಡಿದ್ರು. ಹಾಗೇನೆ ಇವರು ಸ್ಟ್ರಾಂಗೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಪಟ್ಟವನ್ನು ಕೂಡ ಗಳಿಸ್ಕೊಂಡಿದ್ದಾರೆ. ಇದರಲ್ಲಿ ಇವರು ಚಾಂಪಿಯನ್ ಕೂಡ ಆಗಿದ್ರು. ಅದು ಕೇವಲ ಒಂದೇ ಬಾರಿ ಅಲ್ಲ, 2016, 2017 ಮತ್ತು 2018 ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಆಗಿನೇ 3 ವರ್ಷಗಳ ಕಾಲ ಇವರು ಈ ಒಂದು ಪಟ್ಟವನ್ನ ತಮ್ಮದಾಗಿಸಿಕೊಂಡಿದ್ರು ಅಂತಾನೆ ಹೇಳಬಹುದು. ಹಾಗೇನೆ ಇವರು ಕರ್ನಾಟಕ ಸ್ಟೇಟ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ ಕೂಡ ಆಗಿದ್ದಾರೆ. 3 ಬಾರಿ ಗೋಲ್ಡ್, 2 ಬಾರಿ ಸಿಲ್ವರ್ ಮತ್ತು 1 ಬಾರಿ ಬ್ರಾಂಜ್ ಅನ್ನ ಪಡ್ಕೊಂಡಿದ್ದಾರೆ. 2013ರಲ್ಲಿ, 2014ರಲ್ಲಿ ಮತ್ತು 2015, 16ರಲ್ಲಿ. ಇದು ಸ್ಟೇಟ್ ಲೆವೆಲ್ ಅಲ್ಲಿ ಆದ್ರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯಾಷನಲ್ ರಾ ಪವರ್ ಲಿಫ್ಟಿಂಗ್ ಚಾಂಪಿಯನ್ ಇದರಲ್ಲಿ ಇವರು 1 ಬಾರಿ ಗೋಲ್ಡ್, 2 ಸಿಲ್ವರ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ 2014, 2015 ಮತ್ತು 2016ರಲ್ಲಿ. ಇನ್ನು ಇಂಟರ್ನ್ಯಾಷನಲ್ ಮೆಡಲ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಗೋಲ್ಡ್ ಮೆಡಲ್ಗಳು ಇವರ ಪಾಲಾಗಿದೆ. ಗ್ಲೋಬಲ್ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಚಾಂಪಿಯನ್ಶಿಪ್ ನಲ್ಲಿ 2016ರಲ್ಲಿ ಇದು ನಡೆದಿತ್ತು. ಇನ್ನು 2017ರಲ್ಲಿ 2 ಗೋಲ್ಡ್ ಮೆಡಲ್ಗಳು ಇವರ ಪಾಲಾಗಿದ್ದಾವೆ. ವರ್ಲ್ಡ್ ಪವರ್ ಲಿಫ್ಟಿಂಗ್ ಯೂನಿಯನ್ ಅವರು ನಡೆಸುವಂತಹ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಒಟ್ಟಾರೆಯಾಗಿ ಸಾಕಷ್ಟು ಮೆಡಲ್ ಗಳನ್ನ ವಿನ್ ಆಗಿದ್ದಾರೆ ಇವರು ಅಂತಾನೆ ಹೇಳಬಹುದು. ಇದರ ಜೊತೆಗೆ ಇವರು ಸ್ಟ್ರೆಂತ್ ಕೋಚ್ ಆಗಿ ಕೂಡ ವರ್ಕ್ ಅನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಪವರ್ ಲಿಫ್ಟರ್ ಕೂಡ ಆಗಿದ್ದಾರೆ. ಜರೈ ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಪಟ್ಟ ಕೂಡ ಇವರ ಹತ್ರ ಇದೆ. ನೆಕ್ಸ್ಟ್ ಮಾಸ್ಟರ್ ಟ್ರೈನರ್ ಅನ್ನುವಂತಹ ಒಂದು ಪಟ್ಟ ಕೂಡ ಇವರ ಹತ್ರನೇ ಇರುವಂತದ್ದು. ಸಾಕಷ್ಟು ಅವಾರ್ಡ್ ಗಳನ್ನ ವಿನ್ ಆಗಿರುವಂತಹ ಇವರು ಸೆಲೆಬ್ರಿಟಿಗಳಿಗೆ ಇವರು ಫಿಟ್ನೆಸ್ ಕೋಚಿಂಗ್ ಅನ್ನ ಕೊಡ್ತಾರೆ. ಸೊ ಹೀಗಾಗಿನೇ ಸೆಲೆಬ್ರಿಟಿ ಕೋಚ್ ಅಂತಾನೆ ಸಖತ್ ಪಾಪ್ಯುಲಾರಿಟಿನ ಇವರು ಗಳಿಸ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಇವರ ನಟನೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇವರು ಸೀರಿಯಲ್ ನಲ್ಲಿ ಅಥವಾ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರಾ ಅಂತ ನೋಡೋದಾದ್ರೆ, ಸೀರಿಯಲ್ ನಲ್ಲಿ ಕಾಣಿಸ್ಕೊಂಡಿಲ್ಲ. ಬಟ್ ಕಿರುತೆರೆನಲ್ಲಿ ಕ್ವಾಟ್ಲೆ ಕಿಚನ್ ಅನ್ನುವಂತಹ ಒಂದು ರಿಯಾಲಿಟಿ ಶೋ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇತ್ತು. ಇದರಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಾಗೇನೆ ಇತ್ತೀಚೆಗಷ್ಟೇ ಈ ಒಂದು ಸೀಸನ್ ಮುಕ್ತಾಯ ಕೂಡ ಆಯಿತು. ಇದರಲ್ಲಿ ಇವರು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ಇದರ ಜೊತೆಗೇನೆ ಇವರು ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದು, ಇವರು ಮೊದಲು ಡೆಬ್ಯೂಟ್ ಅನ್ನ ಮಾಡಿದ್ದು ರಾಣಾ ಅನ್ನುವಂತಹ ಸಿನಿಮಾದ ಮೂಲಕ 2022ರಲ್ಲಿ ಈ ಒಂದು ಸಿನಿಮಾ ತೆರೆ ಮೇಲೆ ಬಂದಿತ್ತು. ಇದಾದ ನಂತರ ಕ್ರಾಂತಿ ಅನ್ನುವಂತಹ ಸಿನಿಮಾ ಆಗಿರಬಹುದು, ಕಾಟೇರ ಅನ್ನುವಂತಹ ಸಿನಿಮಾ, ಹಾಗೇನೆ ಇತ್ತೀಚೆಗೆ ಕಾಂತಾರ 1 ಅಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ರು. ಇದರ ಜೊತೆಗೆ ಗರಡಿ ಅನ್ನುವಂತಹ ಮತ್ತೊಂದು ಕನ್ನಡ ಮೂವಿನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಮಲಯಾಳಂನಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ ಇವರು ಕಾಲಿಯಾನ್ ಅನ್ನುವಂತಹ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆಲ್ಮೋಸ್ಟ್ ನೆಗೆಟಿವ್ ಪಾತ್ರದಲ್ಲೇನೆ ವಿಲನ್ ಆಗಿನೇ ಇವರು ಕಾಣಿಸ್ಕೊಂಡಿರೋದು ಜಾಸ್ತಿ. ಇವರ ಪರ್ಸನಾಲಿಟಿ ನೋಡಿದ್ರೇನೆ ಯಾರಿಗಾದ್ರೂ ಭಯ ಹುಟ್ಟಿಸೋ ರೀತಿನಲ್ಲಿ ಇರುವಂತದ್ದು. ಸೊ ಹೀಗಾಗಿ ಖಡಕ್ ವಿಲನ್ ಆಗೋದಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ವ್ಯಕ್ತಿ ಅಂತಾನೆ ಹೇಳಬಹುದು. ಇನ್ನು ಕಾಂಟ್ರವರ್ಸಿಯ ಬಗ್ಗೆ ನೋಡೋದಾದ್ರೆ, 2025ರಲ್ಲಿ ಋಷಭ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಮ್ಯೂಟೆಂಟ್ ರಘು ಅವರು ಅಥವಾ ರಾಘವೇಂದ್ರ ಅವರು ನಟನೆನ ಮಾಡಿರ್ತಾರೆ. ಈ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ನಂದಕಿಶೋರ್ ಅವರು ಈ ಸಿನಿಮಾದಲ್ಲಿ ಮ್ಯೂಟೆಂಟ್ ರಘು ಅವರು ನಟನೆ ಮಾಡಿದ್ದರೂ ಕೂಡ ಅವರಿಗೆ ಯಾವುದೇ ರೀತಿಯಾಗಿ ಸಂಭಾವನೆಯನ್ನ ನೀಡಿರಲಿಲ್ಲ ಅಂತ ಹೇಳಿ ಸ್ವತಃ ಮ್ಯೂಟೆಂಟ್ ರಘು ಅವರೇನೆ ಹೇಳ್ಕೊಂಡಿದ್ರು. ಸೊ ಈ ಒಂದು ವಿಷಯ ಸಖತ್ ಸುದ್ದಿನಲ್ಲೂ ಕೂಡ ಇತ್ತು, ಕಾಂಟ್ರವರ್ಸಿ ಕೂಡ ಆಗಿತ್ತು ಅಂತಾನೆ ಹೇಳಬಹುದು. ಇನ್ನು ಇವರ ಗೋಲ್ ಏನು ಅಂತ ನೋಡೋದಾದ್ರೆ, 75 ವರ್ಷ ಆಗುವ ತನಕನೂ ಕೂಡ ತಾನು ಪವರ್ ಲಿಫ್ಟಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದೇ ರಘು ಅವರ ಒಂದು ಗೋಲ್ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ.
ಹಾಗೇನೆ ಇವರು ತಮ್ಮ ಫಿಟ್ನೆಸ್ ಟ್ರೈನಿಂಗ್ ಅನ್ನ ಶುರು ಮಾಡಿದ್ದು ಬರೋಬ್ಬರಿ 25 ವರ್ಷಗಳ ಹಿಂದೆನೆ ಅಂತ ಹೇಳಿದ್ರೆ 2000ನೇ ಇಸ್ವಿನಲ್ಲೇನೆ ಇವರು ತಮ್ಮ ಫಿಟ್ನೆಸ್ ಜರ್ನಿನ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇವರು ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಗಳಲ್ಲಿ ಕಾಣಿಸ್ಕೊಳ್ತಾರೆ. ಜಾವ್ಲಿನ್ ಥ್ರೋ ಆಗಿರಬಹುದು, ಶಾರ್ಟ್ ಫುಟ್ ಆಗಿರಬಹುದು, ಡಿಸ್ಕಸ್ ಥ್ರೋ ಆಗಿರಬಹುದು. ಇದಾದ ನಂತರ ಕಬಡ್ಡಿಗೆ ಕಾಲಿಡ್ತಾರೆ. ಹಾಗೇನೆ ಕ್ರಿಕೆಟ್ ಅಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ ಇವರು ನಂತರ ಕಾಲಿಟ್ಟಿದ್ದು ಬಾಡಿ ಬಿಲ್ಡಿಂಗ್ಗೆ. ಇದಾದ ನಂತರ ನಿಧಾನವಾಗಿ ಅವರು ಪವರ್ ಲಿಫ್ಟರ್ ಆಗಿ ಕೂಡ ಹೊರಹೊಮ್ಮುತ್ತಾರೆ ಅಂತಾನೆ ಹೇಳಬಹುದು. ಇನ್ನು ಇವರು ಮಿಕ್ಸ್ಡ್ ಮಾರ್ಷಿಯಲ್ ಆರ್ಟ್ಸ್ ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಇದನ್ನ MMA ಅಂತ ಕರೀತಾರೆ. ಸೊ ಇದರಲ್ಲೂ ಕೂಡ ಇವರ ಪಾತ್ರ ತುಂಬಾನೇ ಪ್ರಮುಖವಾದದ್ದು. ಇಂಡಿಯಾದ ಪ್ರೊಫೆಷನಲ್ MMA ಲೀಗ್ ಆಗಿರುವಂತಹ ಬಾಡಿ ಫೋರ್ಸ್ MMA. ಸೊ ಇದರಲ್ಲಿ ಇವರು ಡೈರೆಕ್ಟರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಮ್ಯೂಟೆಂಟ್ ರಾಘು ಅವರ ಕೆಲವೊಂದಿಷ್ಟು ಪರ್ಸನಲ್ ಬೆಸ್ಟ್ ಅನ್ನ ನೋಡೋದಾದ್ರೆ 2015ರಲ್ಲೇನೆ ಬರೋಬ್ಬರಿ 265 kgಯನ್ನ ಸ್ಕ್ವಾಟ್ಸ್ ನಲ್ಲಿ ಇವರು ಲಿಫ್ಟ್ ಮಾಡಿದ್ರು. ಹಾಗೇನೆ ಡೆಡ್ ಲಿಫ್ಟ್ ನಲ್ಲಿ ಬರೋಬ್ಬರಿ 280 kgಯನ್ನ ಇವರು ಲಿಫ್ಟ್ ಮಾಡಿದ್ದಾರೆ. ಹಾಗೇನೆ ಬೆಂಚ್ ನಲ್ಲಿ 150 kgಯನ್ನ ಲಿಫ್ಟ್ ಮಾಡಿರುವಂತಹ ಒಂದು ಬೆಸ್ಟ್ ರೆಕಾರ್ಡ್ ಇವರದ್ದಾಗಿರುವಂತದ್ದು. 2015ರಲ್ಲೇನೆ ಇಂತಹ ಒಂದು ರೆಕಾರ್ಡ್ ಅನ್ನ ಇವರು ಇಟ್ಟಿದ್ರು. ಇನ್ನು ಇಷ್ಟೆಲ್ಲ ಇವ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಇವರ ಪರ್ಸನಾಲಿಟಿನ ನೋಡಿದಾಗ ಮೊದಲು ತಲೆಗೆ ಬರೋದೆ ಇವ್ರು ಎಷ್ಟು ಹೈಟ್ ಇರಬಹುದು ಮತ್ತು ಎಷ್ಟು ವೇಟ್ ಇರಬಹುದು ಅಂತ ಹೇಳಿ. ಸೊ ಇದಕ್ಕೆ ಕೂಡ ಉತ್ತರವನ್ನ ನೋಡ್ತಾ ಹೋಗೋದಾದ್ರೆ 2015ರ ಒಂದು ಡಾಟಾ ಕೂಡ ಇನ್ಫಾರ್ಮೇಶನ್ ನಲ್ಲಿ ಸಿಕ್ಕಿದೆ. ಸೊ ಆ ಒಂದು ಇನ್ಫಾರ್ಮೇಶನ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಇವರು ಆಗ್ಲೇನೆ ಅಂದ್ರೆ 2015ರಲ್ಲೇನೆ 6.3 ಫೀಟ್ ಹೈಟ್ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಇವಾಗ ಜಾಸ್ತಿ ಅಂದ್ರೆ 1 ಇಂಚ್ ಜಾಸ್ತಿ ಆಗಿರಬಹುದೇನೋ. ಸೊ 6.4 ಫೀಟ್ ಅಂತ ಕನ್ಸಿಡರ್ ಮಾಡಬಹುದು. ಇನ್ನು ವೇಟ್ ಆಗ್ಲೇನೆ ಬರೋಬ್ಬರಿ 105 kg ವೇಟ್ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಇವಾಗ ಅಂದಾಜು ಎಷ್ಟು ವೇಟ್ ಇರಬಹುದು ಅಂತ ನಿಮ್ಗೆ ಅನ್ಸುತ್ತೆ ಅದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಇವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಟ್ಟಂತಹ ಮೊದಲನೇ ವೈಲ್ಡ್ ಕಾರ್ಡ್ ಎಂಟ್ರಿ ಇವರೇನೆ ಆಗಿದ್ದಾರೆ. ಸೊ ಬಿಗ್ ಬಾಸ್ ಮನೆಗೆ ಇವರು ಬಂದು ಯಾವ ರೀತಿಯಾಗಿ ಗೇಮ್ ಅನ್ನು ಆಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ತುಂಬಾನೇ ರಫ್ ಆಗಿರ್ತಾರ ಅಥವಾ ಕಾಟ್ಲೆ ಕಿಚನ್ ಅಲ್ಲಿ ಯಾವ ರೀತಿಯಾಗಿದ್ರೋ ಆ ರೀತಿಯಾಗಿರ್ತಾರ ಅನ್ನೋದನ್ನ ನೋಡ್ಬೇಕು. ಸೊ ಕಾಟ್ಲೆ ಕಿಚನ್ ಅಲ್ಲಿ ಯಾವ ರೀತಿಯಾಗಿದ್ರು ಅದರ ಜೊತೆಗೇನೆ ಬಿಗ್ ಬಾಸ್ ಮನೆಯಲ್ಲಿ ವೈಯಕ್ತಿಕ ಅಂದ್ರೆ ಇದು ಪರ್ಸನಾಲಿಟಿ ಗೇಮ್ ಆಗಿರೋದ್ರಿಂದ ಸೊ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಅದನ್ನ ಮೇಂಟೈನ್ ಮಾಡ್ತಾರೆ, ಹಾಗೇನೆ ಇರ್ತಾರ ಅಥವಾ ಯಾವ್ದಾದ್ರು ಒಂದು ಸಿಚುವೇಶನ್ಗೆ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರ, ಏನ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಬಿಗ್ ಬಾಸ್ ಮನೆಗೆ ಇವರು ಎಂಟ್ರಿ ಆಗಿರೋದು ನನಗಂತೂ ಸಖತ್ ಎಕ್ಸೈಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದೆ. ಏನಾದ್ರೂ ಇವರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರೋದು ಹರ್ಟ್ ಆಗದೆ ಇದ್ರೆ ಸಾಕು. ಬಟ್ ನನಗಂತೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಇವರಿಂದ. ಸೊ ಒಳ್ಳೆಯ ಒಂದು ಕಾಂಟ್ರಿಬ್ಯೂಷನ್ ಕೊಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಫಿಸಿಕಲ್ ಟಾಸ್ಕ್ ಗಳು ಬಂದಾಗ ಇವರು ಹೆಂಗೆ ಅದನ್ನ ಮೇಂಟೈನ್ ಮಾಡ್ತಾರೆ ಅಥವಾ ಇಂಡಿವಿಜುವಲ್ ಟಾಸ್ಕ್ ಗಳು ಬಂದಾಗ ಇವರು ಸಖತ್ ಸ್ಟ್ರಾಂಗ್ ಇರೋದ್ರಿಂದ ಎಲ್ಲರನ್ನು ಎತ್ತಿ ಬಿಸಾಕ್ತಾರ ಅಥವಾ ಆ ರೀತಿಯಾಗಿ ಮಾಡಿದ್ದು ಬಿಗ್ ಬಾಸ್ ಅಲ್ಲಿ ರೂಲ್ಸ್ ನ ವಿರೋಧ ಆಗುತ್ತೆ ಅಂತ ಹೇಳಿ ತುಂಬಾನೇ ಸೇಫ್ ಗೇಮ್ ಆಡೋದಕ್ಕೆ ಹೋಗಿ ಅಥವಾ ಸ್ವಲ್ಪ ಸಾಫ್ಟ್ ಆಗಿ ಆಡೋದಕ್ಕೆ ಹೋಗಿ ಗೇಮ್ ಅನ್ನ ಲೂಸ್ ಮಾಡ್ಕೊಳ್ತಾರ. ಸೊ ಇದನ್ನೆಲ್ಲ ನೋಡೋಕೆ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇಲ್ಲಿ ರಘು ಅವರ ಎಂಟ್ರಿಯಿಂದ ಸಖತ್ ಎಕ್ಸೈಟೆಡ್ ಆಗಿದಿರೋ ಇಲ್ವೋ? ಜೊತೆಗೆ ಮ್ಯೂಟೆಂಟ್ ರಾಘು ಅವರ ಬಗ್ಗೆ ನಿಮಗೆ ಮೊದಲೇನೆ ಈ ಎಲ್ಲಾ ವಿಷಯಗಳು ಗೊತ್ತಿತ್ತಾ ಇಲ್ವಾ? ಅದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.